ಬ್ರಿಂಜಾಲ್ ಗಾರ್ಲಿಕ್ ತವಾ ಫ್ರೈ ಇವತ್ತಿನ ರೆಸಿಪಿ. ತುಂಬ ರುಚಿಯಾದ, ಅಷ್ಟೇ ಬೇಗ ಆಗುವಂತಹ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡುವಂತಹ ಬದನೆಯ ಫ್ರೈ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. 8 ಬ್ಯಾಡಿಗೆ ಮೆಣಸನ್ನು ನಾನಿಲ್ಲಿ ಒಂದು 10 ನಿಮಿಷ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೇನೆ. ನೋಡಿ, ಚೆನ್ನಾಗಿ ನೆಂದು ಸಾಫ್ಟ್ ಆಗಿದೆ. ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಅದೇ ರೀತಿ ಒಂದು ಸಣ್ಣ ಗಡ್ಡೆ ಬೆಳ್ಳುಳ್ಳಿ, ಅಂದರೆ ಸಾಧಾರಣ ಒಂದು 15ರಿಂದ 20 ಇರ್ತದೆ. ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಆದರೆ ಒಂದು 15 ಸಾಕು. ಒಂದು 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಒಂದು ಸಲ ಗ್ರೈಂಡ್ ಮಾಡುವ. ನಂತರ ಬೇಕಿದ್ದರೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿದರೆ ರೆಡಿ ಆಯಿತು. ತುಂಬ ನುಣ್ಣಗೆ ಆಗಬೇಕಂತೇನಿಲ್ಲ. ಕೆಂಪು ಮೆಣಸು, ಬೆಳ್ಳುಳ್ಳಿಯ ಪರಿಮಳ ಮತ್ತು ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ನೋಡಿ, ಒಂದು ಬದನೆ ತೆಗೆದುಕೊಂಡಿದ್ದೇನೆ. ಇದು ಮಂಗಳೂರು ಬದನೆ. ಇದನ್ನು ನಾನು ಇವತ್ತು ಫ್ರೈ ಮಾಡ್ತಾ ಇದ್ದೇನೆ. ಇನ್ನೊಂದು ನೇರಳೆ ಬಣ್ಣದ ಬದನೆ ಬರ್ತದೆ ನೋಡಿ, ಅದನ್ನು ಸಹ ಫ್ರೈ ಮಾಡ್ಬೋದು ಇದೇ ಮಸಾಲೆ ಹಾಕಿ. ಈ ರೀತಿ ಒಂದು ತೆಳುವಾದ ಕಟ್ಟು ಕೊಡ್ತಾ ಇದ್ದೇನೆ ನಾನು ತಿನ್ನು. ಯಾಕಂದರೆ ಜಾಸ್ತಿ ಡೀಪ್ ಆದರೆ ಬದನೆ ಕಟ್ಟಾಗುವ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಈ ರೀತಿ ನಡುವೆ ಒಂದು ಕಟ್ ಮಾಡಿ ಇದಕ್ಕೆ ನಾನೀಗ ಮಸಾಲೆ ಹಚ್ತಾ ಇದ್ದೇನೆ. ಸ್ವಲ್ಪ ಮಸಾಲೆ ಒಳಗೆ ಸಹ ಹೋಗಲಿ ಅಂತ. ಅದಕ್ಕೋಸ್ಕರ ನೋಡಿ, ಈ ರೀತಿ ಸ್ವಲ್ಪ ದಪ್ಪನೇ ಹಚ್ತೇನೆ. ಯಾಕಂದರೆ ಬ್ಯಾಡಿಗೆ ಮೆಣಸು ಖಾರ ಇಲ್ಲ ನೋಡಿ. ಖಾರ ಬೇಕನ್ಸಿದವರು ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಬಹುದು. ಆದರೆ ಈ ಕಡೆದು ಮಾಡಿದಂತಹ ಈ ಕೆಂಪು ಮೆಣಸಿನ ಪೇಸ್ಟ್ ಇದೆ ನೋಡಿ, ಅದರದ್ದೊಂದು ಟೇಸ್ಟೇ ಬೇರೆ, ಎಕ್ಸ್ಟ್ರಾ ಟೇಸ್ಟ್ ಅದರದ್ದು. ನೋಡಿ, ಹಾಕಿ ಆಯಿತು. ನಾನೀಗ ಎಲ್ಲ ಬದನೆಯ ಹೋಳುಗಳಿಗೆ ನಾನೀಗ ಇದನ್ನು ಹಚ್ಚಿ ರೆಡಿ ಮಾಡಿಡ್ತೇನೆ. ಈಗ ಒಂದು ತವಾಗೆ ನಾನು ಒಂದು 2 ಟೇಬಲ್ ಸ್ಪೂನ್ನಷ್ಟು ಅಥವಾ ಒಂದು 3 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಪರಿಮಳ ಮತ್ತು ರುಚಿ ತುಂಬ ಚೆನ್ನಾಗಿರ್ತದೆ. ಅದು ಸಹ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳಬಹುದು. ಈಗ ನಾನು ಇದರಲ್ಲಿ ಒಂದು 4 ಮಾಡಲಿಕ್ಕೆ ಆಗ್ತದೆ ಅಷ್ಟನ್ನು ಮಾಡ್ತಾ ಇದ್ದೇನೆ ನೋಡಿ. ಉಳಿದದನ್ನು ನಂತರ ಫ್ರೈ ಮಾಡ್ತೇನೆ. ಇದು ಬೇಗ ಬೇಯ್ತದೆ, ತುಂಬ ಹೊತ್ತು ಬೇಯಬೇಕಂತೇನಿಲ್ಲ. ಈ ಮಸಾಲೆ ಒಂದು ಫ್ರೈ ಮಾಡಿದರೆ ಸಾಕು. ಬದನೆ ಮೊದಲೇ ತುಂಬ ಸಾಫ್ಟ್ ನೋಡಿ, ಹಾಗಾಗಿ ನೋಡಿ ಒಂದು ಸೈಡ್ ಅಂತೂ ಬೇಗ ಬೆಂದಾಯಿತು. ನಾನಿದನ್ನು ಲೋ ಟು ಮೀಡಿಯಮ್ ಹೀಟಲ್ಲಿ ಇಟ್ಟಿದ್ದೇನೆ. ಈಗ ಎಣ್ಣೆ ಬೇಕಿದ್ದರೆ ನೋಡಿ ಹಾಕ್ಕೊಳ್ಬಹುದು. ಬೆಣ್ಣೆಯಲ್ಲಿ ಮಾಡಿದರೆ ಇನ್ನೂ ಸಹ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ. ಟ್ರೈ ಮಾಡಬಹುದು. ನೋಡಿದ್ರಲ್ಲ ಎಷ್ಟು ಸುಲಭ ಆಗಿದೆ, ಅಷ್ಟೇ ರುಚಿ ಕೂಡ ಉಂಟು. ಖಂಡಿತ ನಿಮಗೆ ಸಹ ಇಷ್ಟ ಆಗ್ಬೋದು ಫ್ರೆಂಡ್ಸ್. ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತೆಂದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಸರಿ, ಹಾಗಾದರೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.